ನಿಮ್ಗೆಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬನ್ನಿ ಇವತ್ತು 3 ಲೋಕ ಸುತ್ತಿ ಅಲ್ಲಿ ಏನ್ ನಡೀತಾ ಇದೆ, ಹೇಗೆ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ ಅಂತ ನೋಡ್ಕೊಂಬರೋಣ. 3 ಲೋಕ ಅಂದ್ರೆ ಪಾತಾಳ ಲೋಕ, ಭೂಲೋಕ ಮತ್ತೆ ಸ್ವರ್ಗ ಅಲ್ಲ. 3 ಲೋಕ ಅಂದ್ರೆ ಒಂದು ಕಾಯಕವೇ ಕೈಲಾಸ, ನಮ್ಮ ಆಫೀಸು. 2ನೇದು ಪ್ರಪಂಚ, ಹೊರಗಡೆ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡ್ಬರ್ಬೇಕು. 3ನೇದಾಗಿ ಮನೆಯಲ್ಲಿ ಪ್ರೇಮಿಗಳ ದಿನಾಚರಣೆ ಅಂದ್ರೆ ಏನ್ ಅನಿಸಿಕೆ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕಲ್ವಾ. ಬನ್ನಿ ಮೊದಲನೇದಾಗಿ ಹೋಗೋಣ ನಮ್ಮ ಕಾರ್ಪೊರೇಟ್ ದುನಿಯಾಗೆ. ಏನಮ್ಮ ಆಫೀಸ್ ಕೊಟ್ಟಾ ಜಾಗ ಬಿಡು. ಪ್ರಿಯ ವೀಕ್ಷಕರೇ, ನಾನು ಇದನ್ನ ಖಂಡಿಸ್ತೀನಿ. ಇದು ವ್ಯಾಲೆಂಟೈನ್ಸ್ ಡೇ ಅಲ್ಲ, ವಾಟಾಳ್ ನಾಗರಾಜ್ ಡೇ. ಇದು ನಮ್ಮ ಅಣ್ಣನ ದಿವಸ. ಅಯ್ಯೋ ಮೊಟ್ಟೆ ತತ್ತಿದಾರೆ ಉಳಿಯೋದಿಕ್ಕೆ. ಅಣ್ಣ ಕಾಪಾಡಿ. Valentine's is a day where people express their feelings to their loved ones through gifts, chocolates, roses, iPhones, whatnot. It's a Roman festival, so we are Indians, so still everything is same. For newbies, Valentine's is very exciting. For people who are married less than 6 months, still exciting. For the people who are married over past 1 year, I don't think it really matters. Anyways, happy Valentine's. February 14 ಮಾತ್ರ ಸೆಲೆಬ್ರೇಟ್ ಮಾಡಿದ್ರೆ ಏನು ஒரு எப்படி சொல்றது, எல்லா யூத்துக்கும் கொஞ்சம் ஸ்பெஷல் டே. ஸோ என்ஜாய் பண்ணுறதுக்கு எல்லா விஷயம்னா அவங்க வந்து வெளியே போகிறது, அப்புறம் ஃபேமிலியோட மாட்டிக்கிட்டு அடி வாங்குறது, அதுவும் நடக்கலாம். எப்படி வேணாலும் இருக்கலாம். அதுக்கப்புறம் மோஸ்ட் ஆஃப் த சேஸ் சக்ஸஸ் ஆகிருக்கலாம் அண்ட் ஈவன் நெகட்டிவாகவும் இருக்கலாம், லைக் ஃபெயிலியர்ஸ். அதுக்கப்புறம் எவன் சீட் பண்ணிட்டு இருக்கானோ அவன் கண்டிப்பாக மாட்டிப்பான் அன்னைக்கு. ஏன்னா ஒரு இடத்துல மட்டும் தான் கமிட்மெண்ட்ஸ் கொடுக்க முடியும், 2 இடத்துல பண்ணான்னா கண்டிப்பாக அடி வாங்குவான். ಇಟ್ಸ್ ಸ್ಪೆಷಲ್ ಡೇ. அவங்க எப்படி ಥಿಂಕ್ பண்ணாங்களோ ಅದು ಬರುತ್ತೆ. ಏನಾಗಿದೆ ನಮ್ಮ ಕಾರ್ಪೊರೇಟ್ ದುನಿಯಾಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? 3 ಹೊತ್ತು 3 ಲೋಕದಲ್ಲೂ ರುಬ್ಬಿಸ್ಕೊಂಡ್ರೆ ಹೀಗೆ ಆಗೋದು. ಈ ಸಂದರ್ಭಕ್ಕೆ ನಂಗೊಂದು ಹಾಡು ಜ್ಞಾಪಕ ಬರ್ತಾ ಇದೆ. ಇದ್ದರೂ ಚಿಂತೆ ಇರದಿದ್ದರೂ ಚಿಂತೆ, ಈ ಬಾಳಲ್ಲಿ ಇದೆ ಬರೀ ಚಿಂತೆ 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 ಚಿಂತೆ. ಬನ್ನಿ ಇವಾಗ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ನೋಡ್ಕೊಂಬರೋಣ. ಪ್ರೇಮ ಯಾರದೇ ಸೊತ್ತಲ್ಲ, ಪ್ರೇಮ ಎಲ್ಲರ ಸೊತ್ತು. ಬೆಲ್ಲ ತಿನ್ನೋದು ನನ್ನ ಸೊತ್ತು, ನೀನು ಬೇಡ ಹೇಳಕ್ಕೆ ನೀನ್ಯಾರು? ಪ್ರೇಮಿಗಳ ದಿನಾಚರಣೆ ಇದು ನಮ್ಮ ಹಕ್ಕು. ಆ ಗಲಾಟೆನಲ್ಲಿ ಬಿಡಿಸ್ಕೊಂಡು ಮನೆಗೆ ಬರೋದು ಸಾಕಾಗೋಯ್ತು ಕಣ್ರಿ. ಇಂಥವ್ರಿಗೇನೆ ಬರ್ದಿರೋದು ಅನ್ಸತ್ತೆ. ಲೋಕದ ಕಾಳಜಿ ಮಾಡಬೇಕಂತಿ, ನಿಂಗೆ ಯಾರು ಬೇಡ ಅಂತಾರೆ ಮಾಡಪ್ಪ ಚಿಂತಿ. ಹೇಗಿದ್ರು ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿನ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಅವರ ಅನಿಸಿಕೆ ಏನು ಅಂತ ಕೇಳ್ಕೊಂಬೋಣ ಬನ್ನಿ. ಏನೋ ಪ್ರೀತಿ ಬಗ್ಗೆ ಹೇಳ್ಬೇಕಾ? ಆ ಕಾಲ ಕೆಟ್ಟೋಗಿದೆ ಇವಾಗ. ಪ್ರೀತಿ ಅಂದರೆ ತ್ಯಾಗ ಮತ್ತು ನಿಸ್ವಾರ್ಥ ಭಾವನೆ ಇರಬೇಕು. ನನ್ನ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಪ್ರೇಮಿ ಅಂದರೆ ಅದು ನಮ್ಮ ಶ್ರೀರಾಮಚಂದ್ರನೇ. ಯಾಕಂದರೆ ಸೀತೆನ ಲಂಕೆಯಿಂದ ಕರ್ಕೊಂಡ್ಬರೋಕ್ಕೆ ಅವನು ಸಮುದ್ರದ ಮೇಲೆ ಕಲ್ಲಲ್ಲಿ ರಾಮ್ ಸೇತು ನಿರ್ಮಾಣ ಮಾಡ. ಅಸಾಧ್ಯ ಅಲ್ವಾ? ನೀರ ಮೇಲೆ ಕಲ್ಲು, ಅದಕ್ಕೆ ಅಳಿಲುಗಳ ಸೇವೆ ಮಾಡ್ತು. ನನ್ನ ಪ್ರಕಾರ ನಿಜವಾದ ಪ್ರೀತಿ ಅಂದರೆ ಸತ್ ಮೇಲೆ ದಾನ ಧರ್ಮ ಮಾಡೋದು, ಬಿಲ್ಡಿಂಗ್ಗಳು ಕಟ್ಟೋದು, ಸ್ಮಾರಕ ಮಾಡಿಸೋದಲ್ಲ. ಬದುಕಿದಾಗ ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ನೋಡ್ಕೊಳ್ಳೋದೇ ನಿಜವಾದ ಪ್ರೀತಿ. ಅಂತ ನಂಬಿರೋ ನಮ್ಮ ಅಜ್ಜಿ ಮಾತುಗಳನ್ನ ಕೇಳಿದ್ರಲ್ವಾ? ಕಡೆಯದಾಗಿ ನಾ ಹೇಳೋದಿಷ್ಟೇ, ನಿಮ್ಮ ಮನಸ್ಸಲ್ಲಿ ಯಾರ ಬಗ್ಗೆನಾದ್ರು ಪ್ರೀತಿಯ ಭಾವನೆ ಇದ್ದರೆ ಖಂಡಿತವಾಗಿ ಸಭ್ಯವಾಗಿ ವ್ಯಕ್ತಪಡಿಸೋಕ್ಕೆ ಯಾವುದೇ ಡೇಟ್ಗೆ ಯಾವುದೇ ಮುಹೂರ್ತಕ್ಕೂ ಕಾಯಬೇಡಿ. ಯಾಕಂದರೆ ಪ್ರೀತಿ ಯಾರಿಗೋಸ್ಕರನೂ ಕಾಯಲ್ಲ ಅಲ್ವಾ?